श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಸಂಪುಟ 18 ಮಗ ಜ್ಞಾನಾಗ್ನಿ ಸಂಪರ್ಕೆ ಕಡಸಿಲೆ ವಿವೇಕೆ ಪದಾಲೆ ಪರಿಪಾಕೆ ಆಮೋದಾಸಿ. ಅನಂತರ ಜ್ಞಾನಾಗ್ನಿಯ ಸಂಪರ್ಕದಿಂದ ಕಾಯಿಸಲಾಗಿ ವಿವೇಕದ ಕುದಿ ಬರುವುದರಿಂದ ಪ್ರಾಪ್ತವಾಯಿತು ಅತ್ಯಂತ ಪರಿಮಳವಾದ ಗೀತೆ ಎಂಬ ತುಪ್ಪವು. ಆಮೇಲೆ ಆ ಬೆಣ್ಣೆಯನ್ನು ಜ್ಞಾನಾಗ್ನಿಯ ಸಂಪರ್ಕದಿಂದ ಕಾಯಿಸಲಾಗಿ ವಿವೇಕವೆಂಬ ಕುದಿ ಬರುತ್ತದೆ. ಆಗ ಅತ್ಯಂತ ಪರಿಮಳವಾದ ಗೀತೆ ಎಂಬ ತುಪ್ಪವು ಪ್ರಾಪ್ತವಾಯಿತು. ಜೇ ಅಪೇಕ್ಷಿಜೆ ವಿರಕ್ತಿ ಸದಾ ಅನುಭವಿಜೆ ಸಂತಿ ಸೋಹಂ ಭಾವ ಪಾರಂಗತಿ ರಮಿಜೆ ಜೇಥ. ಅಪೇಕ್ಷಿಸುವರಿದನ್ನು ವಿರಕ್ತರು, ಅನುಭವಿಸುವರಿದನ್ನು ಸಾಧು ಸಂತರು, ಅದೇ ರೀತಿ ಸೋಹಂ ಭಾವ ಪಾರಂಗತರು ರಮಿಸುವರಿದರಲ್ಲಿ ವೈರಾಗ್ಯ ಸಂಪನ್ನ ಪುರುಷರು ಇದನ್ನು ಬಹಳವಾಗಿ ಅಪೇಕ್ಷಿಸುತ್ತಾರೆ. ಅದೇ ರೀತಿ ಸಾಧು ಸಂತರು ಇದನ್ನು ಪ್ರತ್ಯಕ್ಷವಾಗಿ ಅನುಭವಿಸುವರು. ಹಾಗೂ ಸೋಹಂಭಾವ ಪಾರಂಗತರು ಅಂದರೆ ಬ್ರಹ್ಮನಿಷ್ಠರು ಅಖಂಡವಾಗಿ ಇದರಲ್ಲಿ ರಮಿಸುತ್ತಿರುತ್ತಾರೆ. ಜೇ ಆಕರ್ಣಿ ಜೇ ಭಕ್ತಿ ಜೇ ಆದಿವಂದ್ಯ ತ್ರಿ ಜಗತಿ ತೇ ಭೀಷ್ಮ ಪರ್ವಿ ಸಂಗತಿ ಸಾಂಗಿ ಜೈಲ. ಭಕ್ತರು ಭಕ್ತಿಯಿಂದ ಶ್ರವಣ ಮಾಡುವರಿದನ್ನು ತ್ರೈಲೋಕ್ಯದಲ್ಲಿ ಆದಿವಂದ್ಯವಾದದ್ದನ್ನು ಹೇಳಲಾಗಿದೆ. ಇದನ್ನು ಭೀಷ್ಮ ಪರ್ವದಲ್ಲಿ ಭಕ್ತರು ಅತ್ಯಂತ ಭಕ್ತಿಯಿಂದ ಇದನ್ನು ಶ್ರವಣ ಮಾಡುವರು. ಇದು ತ್ರೈಲೋಕ್ಯದಲ್ಲಿಯೇ ಆದಿವಂದ್ಯವಾಗಿರುವುದು. ಇಂಥ ಈ ಭಗವದ್ಗೀತೆಯನ್ನು ಭೀಷ್ಮ ಪರ್ವದಲ್ಲಿ ಹೇಳಲಾಗಿದೆ. सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।